Good morning, student. Myself Chaitra. This is quantitative technique class. Today we will discuss matrix and determinants. This is fourth chapter of quantitative techniques. Matrix means representation of numbers in the form of rows and column. ಅಂದರೆ ನಾವು ಒಂದು ನಂಬರ್ಸ್ನ ರೋಸ್ ಮತ್ತು ಕಾಲಮಲ್ಲಿ ಶೋ ಮಾಡೋ ಒಂದು ಮೆಥಡ್ಗೆ ಮ್ಯಾಟ್ರಿಸಸ್ ಅಂತ ಕರಿತೀವಿ. ಇದನ್ನು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಕ್ಯಾಲೆ ಅನ್ನೋರು ಇನ್ 1857 ಡೆವಲಪ್ ಮಾಡಿದ್ದಾರೆ ಥಿಯರಿ ಆಫ್ ಮ್ಯಾಟ್ರಿಕ್ಸ್. ನೆಕ್ಸ್ಟು ಮ್ಯಾಟ್ರಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಅಂದರೆ ಎ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ದಿ ರೋಸ್ ಆ್ಯಂಡ್ ಕಾಲಮ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಟ್ರಿಕ್ಸ್. ಅಂದರೆ ಒಂದು ಆಯತಾಕಾರವಾಗಿ ನಾವು ನಂಬರ್ಸ್ನ ರೋಸ್ ಮತ್ತು ಕಾಲಮಲ್ಲಿ ಅರೇಂಜ್ ಮಾಡೋ ಒಂದು ಮೆಥಡ್ಗೆ ಅಂದರೆ ಶೋ ಮಾಡೋ ಒಂದು ಮೆಥಡ್ಗೆ ನಾವೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ನ ನಾವು ಯಾವಾಗ್ಲೂ ಇಂಗ್ಲೀಷ್ ಕ್ಯಾಪಿಟಲ್ ಲೆಟರಲ್ಲಿ ಡಿನೋಟ್ ಮಾಡ್ತೀವಿ. ಅಂದರೆ ಇಂಗ್ಲೀಷ್ ಕ್ಯಾಪಿಟಲ್ ಲೆಟರಲ್ಲಿ ಅದನ್ನು ಸೂಚಿಸ್ತೀವಿ. ದಿ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಆರ್ ಶೋನ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್. ಅಂದರೆ ನಾವು ಈ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಅಥವಾ ನಂಬರ್ಸ್ನ ನಾವು ಯಾವಾಗ್ಲೂ ಏನು ಮಾಡ್ತೀವಿ? ಸ್ಕ್ವೇರ್ ಬ್ರಾಕೆಟ್ ಲೈಕ್ ದಟ್ ಸ್ಕ್ವೇರ್ ಬ್ರಾಕೆಟಲ್ಲಿ ನಾವು ಏನು ಮಾಡ್ತೀವಿ? ಶೋನ್ ಮಾಡ್ತೀವಿ. ಸೊ ದಿಸ್ ಈಸ್ ಮ್ಯಾಟ್ರಿಕ್ಸ್ ಇಂಟ್ರಡಕ್ಷನ್. ನೆಕ್ಸ್ಟ್ ಒನ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಅಂದರೆ ಮ್ಯಾಟ್ರಿಕ್ಸ್ನ ಆರ್ಡರ್ ಯಾವಾಗ್ಲೂ ಏನು ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ನ ಡಿಪೆಂಡ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ನ ಡಿಪೆಂಡ್ ಆಗಿರುತ್ತೆ. If a matrix having a m rows and n column, then the order of the matrix is m into n. ಅಂದರೆ ಮ್ಯಾಟ್ರಿಕ್ಸಲ್ಲಿ ನಮಗೆ ಎಮ್ನ ನಾವು ರೋಸ್ ಆಗಿ ತಗೊಂಡ್ರೆ ಮತ್ತು ಎನ್ನ ನಾವು ಕಾಲಮ್ ಆಗಿ ತೆಗೆದುಕೊಂಡ್ರೆ ದೆನ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದರೆ ಎಮ್ ಇಂಟು ಎನ್. ನೀವು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಎ ಈಕ್ವಲ್ಸ್ 1 2 3 4 ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ. ನಾವು ಅದ್ರದ್ದು ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನಪ್ಪ ಇದೆ ಅಂದರೆ 2 ರೋಸ್ ಇದೆ, 1 ರೋ 2 ಮತ್ತು ಇಲ್ಲಿ ಏನಿದೆ 2 ಕಾಲಮ್ಸ್. ದಿಸ್ ಈಸ್ 1 2 ಕಾಲಮ್ ಇದೆ. ಸೊ ಈಗ ಏನಾಗುತ್ತೆ? 2 ರೋಸ್ 1 2 ಇಂಟು 2 ಕಾಲಮ್ 1 2 ಕಾಲಮ್ ಇದೆ ಅಲ್ವಾ. ನೆಕ್ಸ್ಟು ಬಿ ಈಕ್ವಲ್ಸ್ 5 2 1 ಇಲ್ಲಿ ಓನ್ಲಿ 1 ಕಾಲಮ್ ಇದೆ ಮತ್ತು ಇಲ್ಲಿ 1 ರೋ ಇದೆ ಮತ್ತು 3 ಕಾಲಮ್ ಇದೆ, 1 ಇಂಟು 3. ನೆಕ್ಸ್ಟು ಸಿ ಈಕ್ವಲ್ಸ್ 7 8 9 ಇಲ್ಲಿ ಓನ್ಲಿ 3 ರೋಸ್ ಇದೆ ಮತ್ತು ಏನಿದೆ? ಓನ್ಲಿ 1 ಕಾಲಮ್ ಇದೆ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 ಇಂಟು 1. ಇಲ್ಲಿ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಡಿ ಈಕ್ವಲ್ಸ್ 2 5 6 7 8 9 ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ? 2 ಇದೆ. ನೆಕ್ಸ್ಟು ಇಲ್ಲಿ
Number of column 3 columns. So order of matrix 2 into 3. Next one, types of matrix ಅಂದರೆ ಮ್ಯಾಟ್ರಿಕ್ಸ್ನ ಟೈಪ್ಸ್. ಸೊ ಫಸ್ಟ್ ಒನ್ ರೋ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ಒನ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ವಿಚ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಅಂದರೆ ಯಾವ ಮ್ಯಾಟ್ರಿಕ್ಸ್ ಓನ್ಲಿ ಒಂದು ರೋನ ಒಳಗೊಂಡಿರುತ್ತೋ ಆ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ, ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ A equals 1 2 3. This one is only one row. ಅಂದರೆ this matrix contain only one row. So next one, column matrix. ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಓನ್ಲಿ ಒನ್ ಕಾಲಮ್. ಅಂದರೆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್, we called as column matrix. For example 4 6 7. A equals 4 6 7. This one called as column matrix because of only one column. So another one, B equals 1 2 3. This one also called as only one column, so column matrix. Next one, matrix ಅಲ್ಲಿ types 0 or null matrix. All elements are equal to 0. ಅಂದರೆ which matrix having all elements equal to 0 we called as null matrix. ಇಲ್ಲಿ null matrix ಅಂದರೆ for example A equals 0 0 0 0. Next another one example, B equals 0 0 0 0 0 0. ಸೊ ಇಲ್ಲಿ ಏನಪ್ಪ ಅಂದರೆ ಮ್ಯಾಟ್ರಿಕ್ಸಲ್ಲಿ ಆಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0. ಇಲ್ಲಿ ಈಕ್ವಲ್ ಟು 0ಗೆ ಈಕ್ವಲ್ ಆಗಿದೆಯಾ? ಸೊ ನೆಕ್ಸ್ಟ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಇನ್ ವಿಚ್ number of rows is equal to the number of column. ಅಂದರೆ ಯಾವ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ಅಂದರೆ ನಂಬರ್ ಆಫ್ ರೋಸ್, ಈ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಗೆ ಈಕ್ವಲ್ ಆಗಿದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಈ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯಾವ ಥರ ಬರುತ್ತೆ ಅಂದರೆ 2 into 2 matrix, 3 into 3, like that order of matrix. So ಇಲ್ಲಿ example A equals 1 2 3 4. This is the 2 into 2 matrix. So ಇಲ್ಲಿ 2 rows ಇದೆ ಮತ್ತು 2 columns ಇದೆ. So next one example, B equals 1 2 3 4 5 6 7 8 9. Here 3 ಕಾಲಮ್ ಇದೆ ಮತ್ತು 3 ರೋ ಇದೆ. ಸೊ ನಂಬರ್ ಆಫ್ ರೋಸ್ ಅಂದರೆ ಇಲ್ಲಿ 3 ರೋಸ್ ಇದೆ, 3 ರೋಸು ಮತ್ತು ನಂಬರ್ ಆಫ್ ಕಾಲಮ್ ಇಲ್ಲಿ 3 ಕಾಲಮ್ ಇದೆ. ಸೊ ನಂಬರ್ ಆಫ್ ರೋಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್. ನೆಕ್ಸ್ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆಲ್ರೆಡಿ ನಾನು ಪ್ರೀವಿಯಸ್ ಟೈಪ್ಸಲ್ಲಿ ಹೇಳಿದ್ದೀನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಯಾವುದು ಅಂತ.
ಸೊ ಇದು ಒಂದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅಂದರೆ ನಂಬರ್ ಆಫ್ ರೋಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್ಸ್. ಇಲ್ಲಿ ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಅಂದರೆ ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸು. ಮತ್ತು ಇಲ್ಲಿ ವಿಚ್ ಆಲ್ ದಿ ಎಲಿಮೆಂಟ್ಸ್ ಎಕ್ಸೆಪ್ಟ್ ಲೀಡಿಂಗ್ ಆರ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಅಂದರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಬೇರೆ ಎಲ್ಲ 0 ಆಗಿದ್ದರೆ ನಾವು ಏನಂತ ಕರಿತೀವಿ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, A equals 1 0 0 4. Next to B equals 1 0 0 0 2 0 0 0 3. ಸೊ ಇಲ್ಲಿ ಏನಂತ ಹೇಳಿದರೆ ನಮಗೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದಪ್ಪ ಅಂದರೆ ಈ ಭಾಗ, ಅಂದರೆ ದಿಸ್ ಒನ್ ನಾವು ಏನಂತ ಕರಿತೀವಿ? ಪ್ರಿನ್ಸಿಪಲ್ ಡಯಾಗ್ನಲ್. ಈ ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಎಲ್ಲ 0 ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಎಕ್ಸಾಂಪಲ್ ಬಿ ತಗೊಂಡ್ರೆ 1 0 0 0 2 0 0 0 3. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಯಾವುದಪ್ಪ ಅಂದರೆ ಈ ಕಂಟೆಂಟು, ಈ ಭಾಗನ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಡಯಾಗ್ನಲ್. ಈ ಎಕ್ಸೆಪ್ಟ್ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಆಲ್ ಆರ್ 0 ಆಗಿದೆಯಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಒನ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಕೂಡ ಏನಂದರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅಂದರೆ ಏನಾಗಿರ್ಬೇಕಪ್ಪ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆಗಿರಬೇಕು. ಸೊ ಈಕ್ವಲ್ ಆಗಿರೋ ಒಂದು ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಅಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ A equals -1 0 0 -1. ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಏನಾಗಿದೆ? ಸೊ ಈಕ್ವಲ್ ಆಗಿದೆ ಅಲ್ವಾ? ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಈಕ್ವಲ್ ಆಗಿರೋ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ? ಸ್ಕೇಲಾರ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ನಿಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಆಲ್ರೆಡಿ ಗೊತ್ತಿದೆ, ಪ್ರೀವಿಯಸ್ ಟೈಪ್ಸ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಮತ್ತು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ನಿಮಗೆ ಗೊತ್ತಿದೆ, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸು ಏನಾಗಿರಬೇಕು? 0 ಆಗಿದ್ದರೆ ನಾವು ಅದನ್ನು ಏನಂತ ಕರಿತೀವಿ? ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಇದರಲ್ಲಿ ಮುಂದೆ ನೋಡಿ, ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ 1. ಅಂದರೆ
ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ನಥಿಂಗ್ ಬಟ್ ಏನಪ್ಪ ಅಂದರೆ ಸ್ಕ್ವೇರ್ ಮತ್ತು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಎರಡೂ ಕೂಡ ಆಗಿರುತ್ತೆ. ಅಂದರೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಆಗಿರುತ್ತೆ. ಮತ್ತು ಡಯಾಗ್ನಲ್ ಅಂದರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸು ಕೂಡ 0 ಆಗಿರುತ್ತೆ. ಮತ್ತು ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಇರೋ ಎಲ್ಲ ಎಲಿಮೆಂಟ್ಸು ಕೂಡ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಮತ್ತು ಇದನ್ನು ಇಟ್ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ಐ, ಅಂದರೆ ನಾವು ಲೆಟರ್ ಐಯಿಂದ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂದರೆ ನಾವು ಈ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಪ್ಪ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೂಡ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ 1 0 0 0 1 0 0 0 1. A equals 1 0 0 0 1 0 0 0 1. Next I equals, this one denoted I, so identity matrix. So I equals 1 0 0 1. ನಿಮಗೆ ನೆಕ್ಸ್ಟು ಪ್ರಾಬ್ಲಮ್ ಮಾಡುವಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಿಮಗೆ ಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನೆಕ್ಸ್ಟ್ ಒನ್ನು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್ ಟೈಪು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಟು ದಿ ಲೆಫ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ 0. ಅಂದರೆ ಆಲ್ ದಿ ಎಲಿಮೆಂಟ್ಸ್ ಅಂದರೆ ಎಲ್ಲ ಎಲಿಮೆಂಟ್ಸು ಕೂಡ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಲೆಫ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ 0 ಆಗಿದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಲೆಫ್ಟು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್, ಫಾರ್ ಎಕ್ಸಾಂಪಲ್ principal A equals 1 -2 3 0 4 7 0 0 5. ಇಲ್ಲಿ ಏನಾಗಿದೆ, ಪ್ರಿನ್ಸಿಪಲ್ ಡಯಾಗ್ನಲ್ ಅಂದರೆ ಈ ಭಾಗನ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ. ಈ ಪಾರ್ಟ್ನ ಲೆಫ್ಟ್ ಅಂದರೆ ಕೆಳಗಡೆ ಇರೋದೆಲ್ಲ 0 ಆಗಿದ್ದರೆ ನಾವೇನಂತ ಕರಿತೀವಿ, ಇದನ್ನು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ B equals -5 3 -1 4 0 9 2 -6 0 0 7 1 0 0 8. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದರೆ ಈ ಪಾರ್ಟ್ನ ನಾವು ಏನಂತ ಕರಿತೀವಿ, ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ. ಈ ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಅದ್ರ ಲೆಫ್ಟ್ಗೆ ನಾವು ಬರೋ ಒಂದು ಎಲಿಮೆಂಟ್ಸ್ನ ನಾವು ಏನಂತ ಕರಿತೀವಿ ಅಂದರೆ 0 ಆಗಿದ್ದರೆ, ಈ ಎಲಿಮೆಂಟ್ಸು 0 ಆಗಿದ್ದರೆ ಅದನ್ನು ನಾವು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅಂದರೆ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸು ಈಕ್ವಲ್ ಆಗಿರುತ್ತೆ. ಮತ್ತು ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಟು ದಿ ರೈಟ್ ಆಫ್
ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ ಝೀರೋ ಅಂದರೆ ಇನ್ ವಿಚ್ ಆಲ್ ದಿ ಎಲಿಮೆಂಟ್ಸ್ ಟು ದಿ ರೈಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ ಝೀರೋ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ನ ರೈಟ್ಗೆ ಇರೋ ಎಲ್ಲ ಎಲಿಮೆಂಟ್ಸು ಝೀರೋ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಲೋಯರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ A equals 4 0 0 0 minus 1 3 0 0 5 minus 6 7 0 2 8 minus 4 9. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಪಾರ್ಟ್ ಯಾವುದಪ್ಪ ಅಂದರೆ ಈ ಪಾರ್ಟ್ನ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ. ಈ ಪ್ರಿನ್ಸಿಪಲ್ ಡಯಾಗ್ನಲ್ನ ಲೆಫ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸೂ ಝೀರೋ ಆಗಿದ್ದರೆ ನಾವು ಆ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಪ್ಪ ಅಂದರೆ ಲೋಯರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್ನು ಟೈಪ್ ಆಫ್ ಮ್ಯಾಟ್ರಿಕ್ಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಟೂ ಮ್ಯಾಟ್ರಿಸಸ್ ಎ ಬಿ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದೇ ಆರ್ of same order and the corresponding elements are equal. ಅಂದರೆ ಟೂ ಎಲಿಮೆಂಟ್ಸ್ ಅಂದರೆ ಎ ಆ್ಯಂಡ್ ಬಿ ಎರಡು ಮ್ಯಾಟ್ರಿಕ್ಸ್ ಇದೆ ಅಂದರೆ ಅದರಲ್ಲಿ ಅವೆರಡು ಈಕ್ವಲ್ ಆಗಿದೆ ಅಂತ ನಾವು ಹೇಳ್ತೀವಿ. ಹೇಗಪ್ಪ ಅಂದರೆ ಇದ್ರ ಅಂದರೆ ಏನಿರಬೇಕಂದ್ರೆ ಸೇಮ್ ಆರ್ಡರ್ ಇರಬೇಕು. ಸೇಮ್ ಆರ್ಡರ್ ಇದ್ದು ಮತ್ತು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಆರ್ ಈಕ್ವಲ್ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಈಕ್ವಲ್ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ ಎ ಈಕ್ವಲ್ಸ್ ಬಿ ಅಂದರೆ ಎ ಮತ್ತು ಬಿನೂ ಈಕ್ವಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಎ ಈಕ್ವಲ್ಸ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್. ಇಲ್ಲಿ ಬಿ ಈಕ್ವಲ್ಸ್ 1 4 9 16 25 36 ಅಂದರೆ 1 ಸ್ಕ್ವೇರ್ ಅಂದರೆ ಇಲ್ಲಿ 1. ನೆಕ್ಸ್ಟು 2 ಸ್ಕ್ವೇರ್ ಅಂದರೆ ಇಲ್ಲಿ 4. ನೆಕ್ಸ್ಟು 3 ಸ್ಕ್ವೇರ್ ಅಂದರೆ 9 ಬರುತ್ತೆ. ನೆಕ್ಸ್ಟು 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25, 6 ಸ್ಕ್ವೇರ್ ಅಂದರೆ 36. ಸೊ ದಿಸ್ ಒನ್ ಈಸ್ ಫಾರ್ಮ್ ಬೇರೆ ಥರ ಇದೆ, ಬಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಈ ರೀತಿ ಈಕ್ವಲ್ ಆಗಿದ್ದರೆ ನಾವು ಅದನ್ನು ಏನಂತ ಕರ್ಕೊಳ್ತೀವಿ ಅಂದರೆ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್ ಟೈಪು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಈಸ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್. ಅಂದರೆ ಏನು ಮಾಡ್ತೀವಪ್ಪ ಅಂದರೆ ಒಂದು ಮ್ಯಾಟ್ರಿಕ್ಸ್ ಇದೆ ಅಂದರೆ ಆ ಮ್ಯಾಟ್ರಿಕ್ಸ್ನ ನಾವು ಇಂಟರ್ಚೇಂಜಿಂಗ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್, ನಾವು ರೋಸ್ ಆ್ಯಂಡ್ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡೋ ಒಂದು ಮೆಥಡ್ಗೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಡಿನೋಟ್ಸ್ ಬೈ ಎ ಟ್ರಾನ್ಸ್ಪೋಸ್ ಆರ್ ಎ ಡ್ಯಾಶ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಎ ಈಕ್ವಲ್ಸ್ 1 2 3 4 5 6. ಸೊ ಇದನ್ನು ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಇಲ್ಲಿ ರೋಸ್ನ ನಾವು ಕಾಲಮ್ ಆಗಿ ಕನ್ವರ್ಟ್ ಮಾಡ್ತೀವಿ. 1 2 1 2 ನೆಕ್ಸ್ಟು ಇಲ್ಲಿ 3 4 3 4 ನೆಕ್ಸ್ಟು 5 6 5 6. ಅಂದರೆ ಎ ಮ್ಯಾಟ್ರಿಕ್ಸ್ ಕನ್ವರ್ಟೆಡ್ ಈ ನಂಬರ್ ಆಫ್ ಇಲ್ಲಿ ರೋಸ್ ಕನ್ವರ್ಟ್ ಇಂಟು ಕಾಲಮ್ ಅಂದರೆ ನಾವು ರೋಸ್ನ ಏನು ಮಾಡ್ತೀವಿ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡೋ ಒಂದು ಮೆಥಡ್ಗೆ ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ನು ಸಮೆಟ್ರಿಕ್
ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಇದು ಕೂಡ ಒಂದು ಏನಪ್ಪ ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ ನಂಬರ್ ಆಫ್ ರೋಸ್ ಅಂದರೆ ನಂಬರ್ ಆಫ್ ರೋಸು ಮತ್ತು ಕಾಲಮ್ಸು ಈಕ್ವಲ್ ಆಗಿದ್ರೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ ವಿಚ್ ರಿಮೈನ್ಸ್ ದಿ ಅನ್ಚೇಂಜ್ಡ್ ವೆನ್ ದಿ ರೋಸ್ ಆರ್ ಚೇಂಜ್ಡ್ ಇಂಟು ಕಾಲಮ್ ಮತ್ತು ಕಾಲಮ್ಸ್ ಆರ್ ಚೇಂಜ್ಡ್ ಇಂಟು ರೋಸ್. ಅಂದರೆ ರೋಸ್ ಆರ್ ಚೇಂಜ್ಡ್ ಇಂಟು ಕಾಲಮ್ ಮತ್ತು ಕಾಲಮ್ಸ್ ಆರ್ ಚೇಂಜ್ಡ್ ಇಂಟು ರೋಸ್. ಇಟ್ ರಿಮೈನ್ಸ್ ಅನ್ಚೇಂಜ್. ಅಂದರೆ ನಾವು ಯಾವುದೇ ನಾವು ರೋಸ್ನ ಕಾಲಮ್ ಆಗಿ ಚೇಂಜ್ ಮಾಡಿದ್ರೆ ಮತ್ತು ಕಾಲಮ್ನ ರೋಸ್ ಆಗಿ ಚೇಂಜ್ ಮಾಡಿದ್ರು ಕೂಡ ಅದು ಚೇಂಜ್ ಆಗದೇ ಇರೋ ಅಂಥ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎಕ್ಸಾಂಪಲ್ A equals 1 minus 5 2 minus 5 8 3 minus 2 3 9. ಇಲ್ಲಿ ನಾವು ಈಗ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮಾಡೋಣ. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮೀನ್ಸ್ ಇಲ್ಲಿ ರೋಸ್ ಇದೆ, ರೋಸ್ನ ನಾವು ಕಾಲಮ್ ಆಗಿ ಚೇಂಜ್ ಮಾಡೋಣ. ಕಾಲಮ್ ಆಗಿ ಚೇಂಜ್ ಮಾಡಿದ್ರೆ ಇಲ್ಲಿ 1 minus 5 2 ನೆಕ್ಸ್ಟು -5 ಇಲ್ಲಿ 8 ನೆಕ್ಸ್ಟು 3 ನೆಕ್ಸ್ಟ್ ಒನ್ 2 3 9. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ರೋಸ್ನ ಚೇಂಜ್ ಇಂಟು ಕಾಲಮ್ ಅಂದರೆ ನಾವು ರೋಸ್ನ ಕಾಲಮ್ ಆಗಿ ಚೇಂಜ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಏನಾಗಿದೆ ರಿಮೈನ್ ಅನ್ಚೇಂಜ್ ಅಂದರೆ ಚೇಂಜ್ ಆಗಿಲ್ದಿರೋ ಒಂದು ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದಿಸ್ ಒನ್ ಈಸ್ ಲಾಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್, ಸ್ಕ್ವೀವ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದರೆ ಇಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ನಂಬರ್ ಆಫ್ ರೋಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್. ಮತ್ತು ಇಲ್ಲಿ ಏನಂದರೆ ದಿ ಟ್ರಾನ್ಸ್ಪೋಸ್ ಆಫ್ ವಿಚ್ ಈಸ್ ಈಕ್ವಲ್ ಟು ದಿ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್. ಅಂದರೆ ನಾವು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಅಂದರೆ ನಾವು ರೋಸ್ನ ಕಾಲಮ್ ಆಗಿ ಚೇಂಜ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ ಅದು ಈಕ್ವಲ್ ಟು ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್. ಅಂದರೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ಗೆ ನಮಗೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ A equals 0 5 minus 5 0. ಇಲ್ಲಿ ನಾವು A ಟ್ರಾನ್ಸ್ಪೋಸ್ ಮಾಡಿದ್ರೆ ರೋಸ್ ಚೇಂಜ್ ಇಂಟು ಕಾಲಮ್ ಮಾಡಿದ್ರೆ 0 5 ನೆಕ್ಸ್ಟು -5 0. ಇಲ್ಲಿ 0 5 0 5 -5 0 -5 0. ಸೊ ಇಲ್ಲಿ ಏನಾಯಿತು ಅಂದರೆ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ಅದು ಈಕ್ವಲ್ ಟು ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್, ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ B equals 0 2 3 -2 0 5 -3 -5 0. ಇಲ್ಲಿ ನಾವು B ಟ್ರಾನ್ಸ್ಪೋಸ್ ಮಾಡಿದ್ರೆ ರೋಸ್ ಚೇಂಜ್ ಇಂಟು ಕಾಲಮ್ ಮಾಡಿದ್ರೆ 0 -2 -3 ನೆಕ್ಸ್ಟು 2 0 ನೆಕ್ಸ್ಟು -5 ನೆಕ್ಸ್ಟು 3 5 0. ಇಲ್ಲಿ ಏನಾಗುತ್ತಪ್ಪ ಅಂದರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು ನೆಗೆಟಿವ್ ಮ್ಯಾಟ್ರಿಕ್ಸ್ ಅಂದರೆ ನೆಗೆಟಿವ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಏನಾಗಿದೆ ಪಾಸಿಟಿವ್ ವ್ಯಾಲ್ಯೂಸ್ ಇದೆ ಅಲ್ವಾ, ಈ ಪಾಸಿಟಿವ್ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್.